ಶಾಸಕ ತೆಂಗಿನಕಾಯಿ ಹೇಳಿಕೆ. ಆರ್ಎಸ್ಎಸ್ ಸಭೆಯಲ್ಲಿ ಅಧಿಕಾರಿಗಳ ಭಾಗವಹಿಸುವಿಕೆ ಕುರಿತು ಸ್ಪಷ್ಟನೆ. ಸಂವಿಧಾನ ಉಲ್ಲೇಖಿಸಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಪ್ರತಿಕ್ರಿಯೆ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಮುಖ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಆರ್ಎಸ್ಎಸ್ ಸಭೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಬಾರದೆಂಬ ವಿಚಾರಕ್ಕೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಆರ್ಎಸ್ಎಸ್ ಸಭೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಬಾರದು ಎಂಬ ಹೇಳಿಕೆ ನಿಜಕ್ಕೂ ಸರಿಯಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿಯೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಮಾತ್ರ ಭಾಗವಹಿಸಬಾರದು. ಆದರೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಬಹುದು. ಇದನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡಿಕೊಳ್ಳಬೇಕು. ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸುವಿಕೆಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿರುವ ವೇಳೆ ಶಾಸಕ ತೆಂಗಿನಕಾಯಿ ಅವರ ಈ ಹೇಳಿಕೆ ಹೊಸ ಚರ್ಚೆಗೆ ಕಾರಣವಾಗಿದೆ. ಶ್ರೀನಿಧಿ ನ್ಯೂಸ್, ಹುಬ್ಬಳ್ಳಿ. ನೋಡಿ, ಒಂದು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾರು ಎಲ್ಲಿ ಏನಿರಬೇಕನ್ನತಕ್ಕಂಥ ಎಲ್ಲ ನಿರ್ಣಯಗಳು ಕೂಡ ಇವತ್ತಾಗಿದ್ದಾವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ, ಕಾಂಗ್ರೆಸ್ ಆಗಲಿ, ಅಥವಾ ಜನತಾದಳ ಆಗಲಿ, ಕಮ್ಯುನಿಸ್ಟ್ ಆಗಲಿ, ಇನ್ನಿತರ ಯಾವುದೇ ಪಾರ್ಟಿಗಳಲ್ಲಾಗಲಿ, ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ನೌಕರರು ಎಲ್ಲಿ ಕೂಡ ಭಾಗವಹಿಸ್ಲಿಕ್ಕೆ ಬರಂಗಿಲ್ಲ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ NGOಗಳನ್ನು ಅಥವಾ ಯಾವುದೇ ಸಂಘಟನೆಗಳಲ್ಲಿ ಯಾರಿಗೂ ಕೂಡ ಬ್ಯಾನ್ ಮಾಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಅಸ್ತ್ರ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ಬೇಕಾದಂಥ ಸರ್ಕಾರಿ ನೌಕರರಿರಲಿ, ಅರೆ ಸರ್ಕಾರಿ ನೌಕರಿರಲಿ, ಅಥವಾ ಕೇಂದ್ರ ಆಡಳಿತ ಸರ್ಕಾರಿ ನೌಕರಿರಲಿ, ಅವರು ಯಾವುದೇ ಸಂಘಟನೆ ಜೊತೆ ಎಕ್ಸೆಪ್ಟ್ ಪೊಲಿಟಿಕಲ್ ಪಾರ್ಟಿಯನ್ನು ಬಿಟ್ಟು ಯಾವುದೇ ಸಂಘಟನೆ ಜೊತೆ ಗುರುತಿಸ್ಕೊಳ್ಳೋಕೆ ಅವ್ರಿಗೆ ಯಾವುದೇ ರೀತಿಯಾದಂಥ ನಿರ್ಬಂಧ ದೇಶದಲ್ಲಿ ಎಲ್ಲಿ ಇಲ್ಲ ಅನ್ನೋಂಥದ್ದನ್ನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸರ್ಕಾರಿ ನೌಕರರಿಗೆ ವಿನಾಕಾರಣ ತೊಂದರೆ ಕೊಡ್ತಕ್ಕಂಥ ಏನು ಪ್ರಯತ್ನಕ್ಕೆ ನೀವು ಕೈ ಹಾಕತ್ತೀರಿ ಅದನ್ನು ತಕ್ಷಣ ಕೈ ಬಿಡಬೇಕು. ಮತ್ತು ಸರ್ಕಾರಿ ನೌಕರಿಗೂ ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವಿಟಿಯನ್ನು ಬಿಟ್ಟು ಉಳಿದ ಯಾವುದೇ ಸಂಘಟನೆ ಜೊತೆ ನೀವು ಆರಾಮಾಗಿ ಗುರುತಿಸ್ಕೋಬೋದು, ಆರಾಮಾಗಿ ಕೆಲಸ ಮಾಡ್ಬೋದು. ಯಾವುದೇ ರೀತಿಯಾದಂಥ ನಿರ್ಬಂಧ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಿಂದ ಇಲ್ಲ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳ್ತೀನಿ.